ನಿನ್ನೆ ರಾಜ್ಯಕ್ಕೆ ಪ್ರಧಾನಿಗಳು ಬಂದು ಹೋದ ನಂತರ ಮೈತ್ರಿ ಪಾಳೆಯದಲ್ಲಿ ಮೈತ್ರಿ ಪಕ್ಷಗಳಲ್ಲಿ ಅಲ್ಲಿಯ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ಸು ಬಂದಿದೆ. ಕೈ ನಾಯಕರ ವಿರುದ್ಧ ಈಗ ಮೈತ್ರಿ ಪಡೆ ಒಂದು ಹೊಸ ಅಸ್ತ್ರ ಪ್ರಯೋಗಕ್ಕೆ ಅಸ್ತ್ರ ಹೂಡೋದಕ್ಕೆ ಮುಂದಾಗಿದೆ. ಅದು ಮೇಕೆದಾಟು ಅಸ್ತ್ರ. ಅಧಿಕಾರಕ್ಕೆ ಬರೋ ಮುಂಚೆ ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿತ್ತು. ಅದರ ಜೊತೆಗೆ ಮೇಕೆದಾಟುವಿಗೆ ಕೇಂದ್ರ ಸರ್ಕಾರ ಅಡ್ಡಿಪಡಿಸ್ತಾ ಇದೆ ಅಂತ ಕೈ ಪ್ರಚಾರ ಮಾಡ್ತಾ ಇದೆ. ಕೈ ನಾಯಕರ ಆರೋಪಕ್ಕೆ ಜೆಡಿಎಸ್ನಿಂದ ಚೆಕ್ಮೇಟ್ ಕೊಡಲಾಗ್ತಾ ಇದೆ. ಒಂದು ಹೊಸ ಅಸ್ತ್ರ ಯೋಜನೆಗಾಗಿ ಪ್ರಧಾನಿಗೆ ಜಿಟಿ ದೇವೇಗೌಡ ಮನವಿ ಸಲ್ಲಿಸಿದ್ದಾರೆ. ಪ್ರಧಾನಿಗಳಿಂದ ಒಂದು ವೇಳೆ ಒಪ್ಪಿಗೆ ಆದರೆ ಇದು ನಮ್ಮ ಸಾಧನೆ ಅಂತ ಹೇಳ್ಕೊಳ್ಬಹುದು. ನೋಡಿ, ಅಲ್ಲಿ ನಿನ್ನೆ ಸಮಾವೇಶದಲ್ಲಿ ಜಿಟಿ ದೇವೇಗೌಡರು ಒಂದು ಅಹವಾಲನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಅದು ಮೇಕೆದಾಟುವಿನ ಅಹವಾಲ್. ಈಗಾಗಲೇ ರಾಜ್ಯದಲ್ಲಿ ಬರ ಇದೆ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಕುಡಿಯುವ ನೀರೇ ಇಲ್ಲ. ಒಂದು ವೇಳೆ ಮೇಕೆದಾಟುವಿನಲ್ಲಿ ಒಂದು ಬ್ಯಾಲೆನ್ಸ್ಡ್ ರಿಸರ್ವೈಯರ್ ಅಂತ ಏನು ಹೇಳ್ತಾ ಇದ್ದಾರೆ, ಸಮಾನಾಂತರವಾದಂಥ ರಿಸರ್ವೈಯರ್ ಅನ್ನ ಕಟ್ಟಿದ್ರೆ, ಡ್ಯಾಮ್ ಅನ್ನ ನಿರ್ಮಿಸಿದ್ರೆ ಬೆಂಗಳೂರಿಗೆ ಕುಡಿಯುವ ನೀರಾಗುತ್ತೆ. ಮೇಕೆದಾಟು ಮಹದಾಯಿ ಯೋಜನೆಗೆ ಪರಿಹಾರ ಕೊಡಿ, ಕಾನೂನು ಪರಿಹಾರವನ್ನು ಮಾಡಿಕೊಡಿ ಅಂತ ಜಿಟಿ ದೇವೇಗೌಡರು ನಿನ್ನೆ ಮನವಿಯನ್ನು ಸಲ್ಲಿಸಿದ್ದಾರೆ. ಪತ್ರದಲ್ಲಿ ಬರೆದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಒಂದು ವೇಳೆ ಈ ಮನವಿಯನ್ನ ಪುರಸ್ಕರಿಸಿದ್ರೆ ಕೇಂದ್ರ ಸರ್ಕಾರ ಅಥವಾ ಮೋದಿ ಇದೇ ವಿಚಾರವನ್ನ ಇಟ್ಕೊಂಡು ಚುನಾವಣೆಗೆ ಹೋಗಬಹುದು ಅಂತ ಪತ್ರದಲ್ಲಿ ಬರೆದು ಮೋದಿಗೆ ಶಾಸಕ ಜಿಟಿ ದೇವೇಗೌಡ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳಲ್ಲೂ ಗೆಲ್ಲೋದಕ್ಕೆ ಮೈತ್ರಿ ಸಿದ್ಧ ಆಗಿದೆ. ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ನಡೆಸ್ತೇವೆ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ಈಗಾಗಲೇ ನಮ್ಮ 3 ಕ್ಷೇತ್ರಗಳ ಜೊತೆಗೆ ನಿಮ್ಮ ಕ್ಷೇತ್ರವನ್ನು ಗೆಲ್ಲಿಸಿಕೊಡ್ತೇವೆ ಅಂತ ಜಿಟಿ ದೇವೇಗೌಡರು ನಿನ್ನೆ ಪ್ರಧಾನಿಗಳಿಗೆ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ, ಈ ನೀರಾವರಿ ಯೋಜನೆಗಳಿದಾವಲ್ಲ, ಮೇಕೆದಾಟು ಆಗಿರ್ಬೋದು, ಮಹದಾಯಿ ಆಗಿರ್ಬೋದು, ಈ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇನ್ನೂ ಅನುಮತಿಯನ್ನು ಕೊಟ್ಟಿಲ್ಲ. ಕಾನೂನು ತೊಡಕುಗಳಿದಾವೆ. ಈ ಕಾನೂನು ತೊಡಕುಗಳನ್ನು ನಿವಾರಣೆ ಮಾಡಿಕೊಟ್ರೆ ಕೇಂದ್ರ ಸರ್ಕಾರದ ಹೆಸರೇಳ್ಕೊಂಡು ನಾವಿಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನುವ ಹೊಸ ಅಸ್ತ್ರವನ್ನು ಹೂಡೋದಕ್ಕೆ ಮೈತ್ರಿ ನಾಯಕರು ಮುಂದಾಗಿದ್ದಾರೆ. ರಂಗಸ್ವಾಮಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾರೆ. ರಂಗಸ್ವಾಮಿ, ಗುಡ್ ಮಾರ್ನಿಂಗ್. ಜಿಟಿ ದೇವೇಗೌಡರ ನಿನ್ನೆಯ ಗೆಸ್ಚರ್ ಇತ್ತಲ್ಲ, ಎಲ್ಲೋ ಒಂದು ಕಡೆ ಓಕೆ ಮೈತ್ರಿ ಸಫಲ ಆಯ್ತು, ಬಹಳ ಸಫಲ ಆಯ್ತು ಅನ್ನೋ ನಿಟ್ಟಿನಲ್ಲಿ ಕಾಣಿಸ್ತಾ ಇತ್ತು. ಒಂದೇನೋ ಚೀಟಿಲಿ ಏನೋ ಬರೆದು ಕೊಟ್ರು, ಅದು ಏನು ಅಂತ ಗೊತ್ತಾಗಿರ್ಲಿಲ್ಲ. ಚೀಟಿಲಿ ಏನಿತ್ತು ರಂಗಸ್ವಾಮಿ? ವಾಸುದೇವ್, ಸಭಾ ಕಾರ್ಯಕ್ರಮ ಮುಕ್ತಾಯ ಆಗುವ ಹಂತದಲ್ಲಿ ಜೆಡಿಎಸ್ ನ ಕಾರ್ಯಾಧ್ಯಕ್ಷರಾಗಿರುವ ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷರಾಗಿರುವ ಜಿಟಿ ದೇವೇಗೌಡ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಸಾಮಾನ್ಯವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಅಂದ್ರೆ ಸರ್ಕಾರಿ ಕಾರ್ಯಕ್ರಮ ಆಗಿ ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇವರು ಶಾಸಕರಾಗಿ ಭಾಗವಹಿಸಿದ್ರೆ ಆ ಸಂದರ್ಭದಲ್ಲಿ ಅಧಿಕೃತವಾಗಿ ಶಾಸಕರ ಪತ್ರದ ರೀತಿಯ ಮನವಿಗಳೇನಿದ್ದಾವೆ ಅವುಗಳನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಓದಿ ಆ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆ ಮೆಮೊರಾಂಡಮ್ ಅನ್ನ ಸಲ್ಲಿಸುವಂತಹದ್ದು ಸಂಪ್ರದಾಯ ಅಥವಾ ಶಿಷ್ಟಾಚಾರ. ಆದ್ರೆ ಇದು ಪಕ್ಷದ ಕಾರ್ಯಕ್ರಮ ಆಗಿರುವ ಕಾರಣಕ್ಕಾಗಿ ಮತ್ತು ಚುನಾವಣಾ ಪ್ರಚಾರದ ಸಾರ್ವಜನಿಕ ಸಭೆ ಆಗಿರುವ ಕಾರಣಕ್ಕಾಗಿ ಅಷ್ಟು ಪ್ರಮಾಣದ ಸಮಯವನ್ನು ಕೊಡ್ಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಗಿರ್ಲಿಲ್ಲ. ಅದಾಗಿಯೂ ಕೂಡ ಎಲ್ರಿಗೂ ವಿಶ್ ಮಾಡುವ ಸಂದರ್ಭದಲ್ಲಿ, ಅಂದ್ರೆ ಅವರು ಧನ್ಯವಾದವನ್ನ ಹೇಳಿ ವಾಪಸ್ ಹೋಗುವ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಚೀಟಿಯನ್ನ ತಲುಪಿಸಿದ್ರು. ಆ ಚೀಟಿಯಲ್ಲಿ ಏನಿದೆ ಅನ್ನೋದರ ಚೆಕ್ ಮಾಡಿಕೊಂಡ ನಂತರದಲ್ಲಿ ಗೊತ್ತಾಗಿದ್ದೇನು ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ರೀತಿನಲ್ಲಿ ನೈತಿಕ ಬೆಂಬಲವನ್ನ ಸೂಚಿಸುವ ರೀತಿಯ ಪತ್ರ ಆಗಿತ್ತು ಅದು. ಅಂದ್ರೆ ನಮ್ಮ ಜೆಡಿಎಸ್ಗೆ ಸಿಕ್ಕಿರುವಂತಹ 3 ಕ್ಷೇತ್ರಗಳೇನಿದ್ದಾವೆ, ಕೋಲಾರ, ಮಂಡ್ಯ ಮತ್ತು ಹಾಸನ, ಈ ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವುದರ ಜೊತೆಗೆ ಇನ್ನುಳಿದ ಕಾಂಗ್ರೆಸ್ ಏನು ಬಿಜೆಪಿಯ ಕ್ಷೇತ್ರಗಳೇನಿದ್ದಾವೆ ಆ ಅಷ್ಟೂ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಕರ್ನಾಟಕದ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಿಸಲಿಕ್ಕೆ ಜೆಡಿಎಸ್ ಪ್ರಯತ್ನವನ್ನ ಮಾಡುತ್ತೆ ಅನ್ನುವ ನೈತಿಕ ಬೆಂಬಲವನ್ನ ಲಿಖಿತ ರೂಪದಲ್ಲಿ ಕೊಡುವಂತಹ ಪ್ರಯತ್ನ ಆಗಿತ್ತು. ವಾಸುದೇವ್, ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.